ಪಾಯಿಂಟ್ ಹೇಳಿದ್ರು, ಕಲಾವಿದರ ಒಗ್ಗಟ್ಟು ಸರ್ ಮೊದಲು ಹೇಳಿದ್ರಿ ಕಲಾವಿದರ ಒಗ್ಗಟ್ಟು ಮತ್ತು ಚಿತ್ರತಂಡದ ಒಂದು ಒಗ್ಗಟ್ಟು ಅನ್ನುವಂಥದ್ದು. ಸೊ ಎಲ್ಲೊಂದ್ ಕಡೆ ಡಬ್ಬಿಂಗ್ ವಿಚಾರನೂ ಅಲ್ಲ, ಅದು ಹೊರತುಪಡಿಸಿ ಬೇರೆ ಬೇರೆ ಏನಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ, ಈ ಸ್ಕ್ರೀನ್ ಸ್ಪೇಸ್ ಅದು ಬಂದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಆಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇದೆಲ್ಲ ಕಥೆಯಲ್ಲಿ ಇರೋ ವಿಚಾರನೇ. ಹೇಳಿ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ಟರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಸರ್ ಇಲ್ಲಿ ಸರ್ ಈಚೆ ಸೈಡ್ ಕಳೆದ ಸರ್ ಒಬ್ಬೊಬ್ಬರೇ ಪ್ರಶ್ನೆ ಸರ್ ಒಬ್ಬೊಬ್ಬರೇ ಕೇಳಿ ಸರ್. ಈ ವಿಚಾರ ಹೊರತುಪಡಿಸಿ ಮಾತಾಡೋದಾದ್ರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಕುತೂಹಲ. ಸಿನಿಮಾ ಕಡೆ ಬಂದು ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅದ್ರದ್ದು ಒಂದು ಆಂಗಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡೋವರೆಗೂ ಇಟ್ಕೊಳ್ಳೋಣ ಅಂತ. ಸರಿ ಸರಿ ಹೇಳ್ತೇವೆ. 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ, ಖಂಡಿತ 2 ವರ್ಷದಿಂದ ಈ ತಂಡದ ಜೊತೆಗೆ ಇದ್ದೀರಿ. ಒಂದಿಷ್ಟು ಒಪ್ಕೊಂಡಿರ್ತವೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತವೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ, ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು. ರಾಜ್ ಸರ್ ಹೇಳಿದಾಗೆ ಸಿನಿಮಾನೇ ದೊಡ್ಡದು. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದ್ರೂ ಕೂಡ ಸಿನಿಮಾ ಇನ್ನೇನ್ ರಿಲೀಸಿಗೆ ಆಗುವಾಗ ಇನ್ನೇನ್ 1 ವಾರ 2 ವಾರ ಇರೋ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತವೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂತಹ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಹೌದು. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತಾ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತಾ? ಸರ್, ಇದರಲ್ಲಿ ಸಿನಿಮಾ ಇಸ್ ಅ ಕಲೆಕ್ಟಿವ್ ಕ್ರಾಫ್ಟ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಕತೆ ಬರ್ತಿರ್ತೀವಿ. ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತರ ಸರ್ 1 ಶಾಟ್ ಅಥವಾ 1 ಸೀನ್ ಅಥವಾ 1 ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರೋಲ್ಲ ಸರ್. ಸೊ ಹಾಗಾಗಿ ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್ ಸರ್. ಇದು ಗುರು ಶಿವಣ್ಣ ಅವರು ಫಸ್ಟ್ ಇದು ಮಾಡ್ಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವ್ರು ಮಾಡ್ಬೇಕಾಗಿದ್ದ ಸ್ಕ್ರಿಪ್ಟ್ಗೂ ಈ ಸ್ಕ್ರಿಪ್ಟ್ಗೂ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮತ್ತೆ ಈ ಕೌಮಿಯರ್ ರೋಲ್ ಮೊದಲು ಇತ್ತ ಅಥವಾ ಇರ್ಲಿಲ್ವಾ ಸರ್? ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಡಿಯಪ್ಪ ಅವ್ರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದ್ರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಆಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್ ಸರ್. ಗುರು ಹೇಳಿ ಈ ಕಡೆ. ಈ ಶೂಟಿಂಗ್ ಟೈಮ್ ಏನಾದ್ರು ಭಿನ್ನಾಭಿಪ್ರಾಯ ಮೂಡಿದೆ? ಶೂಟಿಂಗ್ ಆದ್ಮೇಲೆ ಈ ರೀತಿಯಾದಂತಹ ಸಮಸ್ಯೆ ಇಲ್ಲ, ಶೂಟಿಂಗ್ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಈಸ್ ವೆರಿ ಕೋಆಪರೇಟಿವ್, ಈ ಕೋಆಪರೇಟೆಡ್. ಶೂಟಿಂಗ್ ಅಲ್ಲಿ ನಮಗೂ ಅಥವಾ ಅವ್ರಿಗೂ ಅಥವಾ ಯಾವುದಕ್ಕೂ ಶೂಟಿಂಗ್ ಇವರೆಲ್ಲ ಇದ್ರಪ್ಪ, ಇವ್ರು ಬಂದಿದ್ರಲ್ಲ, ಅವರೆಲ್ಲರೂ ಶೂಟಿಂಗ್ ಅಲ್ಲಿ ಇದ್ರು, ಅವರೆಲ್ಲರೂ ಶೂಟಿಂಗ್ ಬಂದಿದ್ರು. ಅವ್ರೆಲ್ಲರಿಗೂ ಗುರುದತ್ ಕಡೆಗೆ ಫಿಲ್ಮ್ಸ್ ಇಂದ ಸಂಬಳ ಹೋಗಿದೆ. ಅವ್ರು ಯಾರು ನಮ್ಗೆ ಸ್ಟ್ರೇಂಜರ್ಸ್ ಅಲ್ಲ. ಇವತ್ತು ಎದುರು ನಿಂತು ಇದೇನಿದು ಆಶ್ಚರ್ಯ ಅಂತ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ. ಈ ವಿವಾದಕ್ಕೆ ಒಂದ್ ತೆರೆ ಎಳೆದು ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈಗ ಸಹಜವಾಗಿ ನೀವು ಪ್ರತಿ ಸಿನಿಮಾನು ಕೂಡ ನಿಮ್ಗೆ ಸ್ಪೆಷಲ್, ಸಿನಿಮಾ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದೆ. ಈಗ ಕನ್ನಡದ ಸಿನಿಮಾಗಳು ಅಂದ್ರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನ ತಲುಪಬೇಕಾಗಿದೆಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್. ಇದು ಆ ರೀತಿಯ ಒಂದು ಭಾಗ ಆಗುವಂತ ಎಷ್ಟು ಸಾಧ್ಯತೆಗಳಿದೆ? ಗೊತ್ತಿಲ್ಲ ಸರ್. ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಯ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾ
ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಧ ಅನ್ಕೊಂಡಿಲ್ಲ. ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಇದು ಮಾಡೋದು. ಸೊ ಬಹಳ ಪ್ರಯತ್ನ, ಒಳ್ಳೆ ಮುಂದೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸಿ ಇದೆ. ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ